ಸ್ನೇಹಿತರೆ, ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ದಬ್ಬಾಳಿಕೆಗಳು ಮತ್ತು ಆಕ್ರಮಣಗಳು ನಮ್ಮ ಇತಿಹಾಸವನ್ನೇ ಮರೆಸಿಬಿಟ್ಟಿದೆ. ಮತ್ತು ಇವತ್ತಿನ ಇತಿಹಾಸ ಹಳೆಯ ಇತಿಹಾಸವನ್ನು ಅಡಿಪಾಯ ಮಾಡಿ ನಿಂತಿರುವುದರಿಂದ ಹಳೆಯದು ನಮ್ಮ ಕಣ್ಣಿಗೆ ಸುಲಭವಾಗಿ ಕಾಣುವುದಿಲ್ಲ. ವೈದಿಕ ಸಾಹಿತ್ಯಗಳ ವಿಚಾರದಲ್ಲೂ ಅಷ್ಟೇ. ವೇದಗಳ ಕರ್ತರು ಆಗಲೇ ಎಲ್ಲವನ್ನು ತಿಳಿದಿದೆ ಎಂದು ಊಹಿಸಿ ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಒಂದಿಷ್ಟನ್ನು ಬರೆದಿಟ್ಟರು. ಅವರು ಹೇಳಿರುವ ವಿಚಾರಗಳು ಬಹಳ ಕ್ಲಿಷ್ಟ ಎಂದು ಕಂಡು ಬಂದಾಗ ಅದು ಸುಲಭಗೊಳಿಸಲು ರೂಪಾಂತರಗೊಳ್ಳುತ್ತಾ ಹೋಗುತ್ತೆ. ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಸ್ಮೃತಿಗಳು, ಆಗಮಗಳು ಮತ್ತು ಪುರಾಣಗಳು, ಇವುಗಳಿಂದ ಹೊಸ ಹೊಸ ವ್ಯಾಖ್ಯಾನಗಳು ಹೊರಬಂದವು. ಪುರಾಣಗಳು ಕಥೆಯ ರೂಪದಲ್ಲಿ, ಕಾವ್ಯ ಸ್ವರೂಪದಲ್ಲಿ ಹುಟ್ಟಿಕೊಂಡವು. ಮತ್ತೆ ಇದು ಬಹಳ ಸುಲಭವಾಗಿ ಜನರನ್ನು ತಲುಪಿದವು. ಬಹುಪಾಲು ಜನ ಇದನ್ನೇ ಸತ್ಯ ಎಂದು ನಂಬಿದರು. ಬೀಜವು ಹೇಗೆ ನಿಧಾನವಾಗಿ ಗಿಡವಾಗಿ ಮರವಾಗುತ್ತೋ ಮತ್ತೆ ಹೇಗೆ ಬೀಜದ ನೆನಪು ನಮ್ಮನ್ನು ಮರೆಸುತ್ತೋ ಹಾಗೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇಷ್ಟೇ: ನಾವು ಹೊಸದೇನನ್ನು ಸೃಷ್ಟಿಸುವುದಿಲ್ಲ, ಸ್ಥಿತಿಯನ್ನು ಬದಲಾಯಿಸುತ್ತೇವೆ ಅಷ್ಟೇ. ಸಂಪ್ರದಾಯಗಳೇ ವಿಭಿನ್ನ ಪಂಥಗಳಾಗಿ ವಿಭಜನೆಗೊಳ್ಳುತ್ತೆ. ಮತ್ತೆ ಅದು ಹಲವು ಧರ್ಮಗಳಾಗಿ ಮಾರ್ಪಾಡಾಗುತ್ತಾ ಹೋಗುತ್ತೆ. ಅಂದರೆ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಹೋರಾಟಗಳೇ ವಿಭಿನ್ನ ಧರ್ಮಗಳಾಗಿ ಪ್ರಕಟವಾಗುತ್ತೆ. ಇಲ್ಲಿ ಆಕ್ಷೇಪಣೆಯ ಅಂಶ ಏನೆಂದರೆ, ಪ್ರತಿಯೊಂದು ಧಾರ್ಮಿಕ ಪಂಗಡದವರು ತಾವೊಬ್ಬರೇ ಇರಬೇಕು, ತಾವೊಬ್ಬರೇ ಬೆಳೆಯಬೇಕೆಂದು ಆಶಿಸುವುದು. ಅದರಂತೆಯೇ ಜಗತ್ತಿನ ಶಾಂತಿಗಾಗಿ ಧರ್ಮವು ದುಡಿದಷ್ಟು ಮತ್ತೊಂದು ದುಡಿದಿಲ್ಲ. ಅಲ್ಲದೆ ಧರ್ಮದ ಹೆಸರಲ್ಲಿ ಬಿತ್ತಿದ ವೈಷಮ್ಯವು ಕೂಡ ಇದನ್ನು ಮೀರಿಸುವುದು ಬೇರೊಂದಿಲ್ಲ. ಇದರಿಂದಾಗಿಯೇ ಪ್ರಪಂಚದ ಸ್ಥಿತಿ ಚರಿತ್ರೆಯಾಗಿ ಬಿಟ್ಟಿತು. ಕೆಲವು 100 ವರ್ಷಗಳ ಹಿಂದೆ ತಪ್ಪು ಮಾಡಬಲ್ಲ ಮನುಷ್ಯನ ಮೆದುಳಲ್ಲಿ ಹುಟ್ಟಿದ ಧರ್ಮ ಪಂಥಗಳು ಒಂದು ಕೈಯಲ್ಲಿ ಕತ್ತಿ, ಇನ್ನೊಂದು ಕೈಯಲ್ಲಿ ತಮ್ಮ ಧರ್ಮ ಗ್ರಂಥಗಳನ್ನು ಹಿಡಿದು ಒಂದು ಸಾಯಬೇಕು, ಇಲ್ಲ ನಮ್ಮ ಧರ್ಮ ಸೇರಬೇಕು ಎಂದು ಜಗತ್ತನ್ನೇ ಗೆಲ್ಲಲು ಹೊರಟಿದ್ದು ಇಂದು ಚರಿತ್ರೆಯಾಗಿದೆ. ಧಾರ್ಮಿಕ ಕೇಂದ್ರಗಳು ನಮ್ಮ ಶಕ್ತಿಪೀಠಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು, ದಬ್ಬಾಳಿಕೆ ಮಾಡಿದ್ದು ಭಾರತದ ಇತಿಹಾಸದ ಪುಟಗಳಲ್ಲಿ ಬಹಳಷ್ಟಿದೆ. ಎಲ್ಲ ಶಕ್ತಿಪೀಠಗಳು ವಿಶ್ವಕರ್ಮರಿಂದಲೇ ನಿರ್ಮಿತವಾದದ್ದೇ. ಇಂದು ನಾವಿದನ್ನು ವಿಶ್ವಕರ್ಮರಿಗೆ ಸೇರಿದ್ದು ಎಂದು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಹಾಗೊಂದು ಸಾಕ್ಷಿ ಎಂಬಂತೆ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರುವುದು ಕಾಶಿಯ ಬಗ್ಗೆ. ಕಾಶಿಯ ವಿಶ್ವೇಶ್ವರ ಲಿಂಗ ಅಥವಾ ಕಾಶಿಯ ವಿಶ್ವನಾಥ, ಇದು ವಿಶ್ವಕರ್ಮ ಲಿಂಗ. ತ್ವಷ್ಟು ಪುತ್ರನಿಂದ ನಿರ್ಮಾಣಗೊಂಡಿದ್ದರ ಬಗ್ಗೆ ಸ್ಕಂದ ಪುರಾಣದ ಕಾಶಿ ಕಾಂಡದಲ್ಲಿ ಉಲ್ಲೇಖ ಸಿಗುತ್ತೆ. ಮೊದಲಿಗೆ ಸದ್ಯದ ಇತಿಹಾಸ ನೋಡೋಣ. ಕ್ರಿಸ್ತಶಕ 1194ರಲ್ಲಿ ಮಹಮ್ಮದ್ ಗೋರಿಯ ಆಕ್ರಮಣದಿಂದ ಕಾಶಿ ಒಮ್ಮೆ ನಾಶವಾಗುತ್ತೆ. ಇದನ್ನು ಮುಂದೆ ಗುಜರಾತಿನ ವ್ಯಾಪಾರಿಯೊಬ್ಬ ದೆಹಲಿಯ ಸುಲ್ತಾನರ ಕಾಲದಲ್ಲಿ ಪುನಃ ನಿರ್ಮಿಸುತ್ತಾನೆ. 1211 1266 ಈ ಅವಧಿಯಲ್ಲಿ ಇಲ್ತವಾಶನು ಇದನ್ನು ಮತ್ತೆ ನಾಶ ಮಾಡುತ್ತಾನೆ. ಮತ್ತೆ 1447ರಿಂದ 1458 ಈ ಅವಧಿಯಲ್ಲಿ ಮತ್ತು 1489ರಿಂದ 1517 ಈ ಅವಧಿಯಲ್ಲಿ ಸಿಕಂದರ್ ಲೋಹಿಯ ಕಾಲದಲ್ಲಿ ಮತ್ತೆ ದಾಳಿಗೊಳಗಾಗುತ್ತೆ. ನಂತರ ಅಕ್ಬರನ ಕಾಲದಲ್ಲಿ ರಾಜ ಮಾನಸಿಂಗ್ ಇದನ್ನು ಪುನಃ ನಿರ್ಮಾಣ ಮಾಡುತ್ತಾನೆ. 1669ರಲ್ಲಿ ಔರಂಗಜೇಬ ಕಾಶಿಯ ಮೇಲೆ ದಾಳಿ ಮಾಡಿ ಕಾಶಿಯನ್ನು ನಾಶ ಮಾಡುತ್ತಾನೆ. ಆಗ ಒಬ್ಬ ಭಕ್ತ ಅಲ್ಲಿರುವ ಲಿಂಗವನ್ನು ಒಂದು ಬಾವಿಯಲ್ಲಿ ಬಚ್ಚಿಡುತ್ತಾನೆ. ಆ ಜಾಗದಲ್ಲಿ ಔರಂಗಜೇಬ ಜ್ಞಾನವಾಪಿ ಮಸೀದೆ ನಿರ್ಮಿಸುತ್ತಾನೆ. 1742ರಲ್ಲಿ ಮರಾಠ ರಾಜ ಮನೋಹರ್ ರಾವ್ ಹೋಳ್ಕರ್ ಈ ಮಸೀದಿಯ ಸ್ವಲ್ಪ ಭಾಗ ಕೆಡವಿ ದೇವಾಲಯವನ್ನು ಪುನಃ ನಿರ್ಮಿಸುತ್ತಾನೆ. 1780ರಲ್ಲಿ ಮನೋಹರ್ ರಾವ್ ಹೋಳ್ಕರ್ ಅವರ ಸೊಸೆ ಅಹಲ್ಯಾಬಾಯಿ ಹೋಳ್ಕರ್ ದೇವಾಲಯವನ್ನು ಮಸೀದಿಯ ಪಕ್ಕದಲ್ಲಿ ಪುನಃ ನಿರ್ಮಿಸುತ್ತಾಳೆ. 1828ರಲ್ಲಿ ಗ್ವಾಲಿಯರ್ ರಾಜ ದೌಲತ್ ರಾವ್ ಸಿಂಧೆಯ ಪತ್ನಿ ಬೀಜುಬಾಯಿ ಮಸೀದಿಯನ್ನು ಸೇರಿಸಿಕೊಂಡು 40 ಕಂಬಗಳ ಪ್ರಾಂಗಣದೊಂದಿಗೆ ದೇವಾಲಯವನ್ನು ವಿಸ್ತರಿಸುತ್ತಾಳೆ. ಹೀಗೆ ಹಲವು ಬಾರಿ ಉರುಳಿ ಹೋಗಿ ಮತ್ತೆ ಮತ್ತೆ ತಲೆ ಎತ್ತಿ ನಿಂತಿರುವುದಕ್ಕೆ ಈ ದೇವಾಲಯ ಹಿಂದೂಗಳ ಪವಿತ್ರ ಸ್ಥಳ ಎನ್ನುವುದು ಮಾತ್ರವಲ್ಲ,
ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿದರೆ ಸಕಲ ಪಾಪಗಳು ಕಳೆದು ಮೋಕ್ಷ ಲಭಿಸುವುದೆಂಬ ನಂಬಿಕೆ ಇದೆ. ಮತ್ತು ಇದು ವೇದಗಳ ಕಾಲದ ಇತಿಹಾಸ ಹೊಂದಿರುವ ಪ್ರಾಚೀನ ನಗರವೂ ಹೌದು. ಕಾಶಿ ಎಂದರೆ ಕಾಯಿಸು, ಶರೀರವನ್ನು ತಪಸ್ಸಿನಿಂದ ಕಾಯಿಸಿದ ಸ್ಥಳ. ತ್ವಷ್ಟು ಪುತ್ರನಾದ ವಿಶ್ವಕರ್ಮನು ತಪಸ್ಸು ಮಾಡಿದ ಸ್ಥಳ. ಈ ಕುರಿತು ವಿವರವನ್ನು ನೋಡುವುದಾದರೆ, ವಾಯುಪುರಾಣದಲ್ಲಿ ಹೇಳಿದಂತೆ ಬಾರ್ಯೇ ಭೃಗೋರ ಪ್ರತಿಮೆ ಉತ್ತಮೆ ಅಭಿಜನೆ ಶುಭೆ ಹಿರಣ್ಯ ಕಶಪೋಹೋ ಕನ್ಯಾ ದಿವ್ಯಾ ನಾಮ ಪರಿಶ್ರುತ ಪುಲೋಮ್ನಶ್ಚಾಪಿ ಪೋಲಮಿ ದುಹಿತ ವರ ವರ್ಣನಿ ಭೃಗೋಸ್ತ್ವ ಜನಯ ದಿವ್ಯ ಕಾವ್ಯಂ ವೇದ ವಿದಾಂಬರಂ ದೇವಾ ಸುರಾಣಾಮಾಚಾರ್ಯಂ ಶುಕ್ರಂ ಕೈಸುತಂ ಗ್ರಹಂ ಪಿತೃಣಾಂ ಮಾನಸಿ ಕನ್ಯಾ ಸೋಮಪಾನಂ ಯಶಸ್ವಿನಿ ಶುಕ್ರಸ್ಯ ಭಾರ್ಯಾಂಗಿ ನಾಮ ವಿತಜ್ಞೆ ಚತುರಃ ಸುತಾನ್ ಬ್ರಾಹ್ಮಣೇ ತೇಜಾ ಸಾಯುಕ್ತಾಃ ಸಜಾತೋ ಬ್ರಹ್ಮವಿತ್ತಮಃ ತರಯಾಮೇವತು ಚತ್ವಾರಃ ಪುತ್ರಾಃ ಶುಕ್ರಸ್ಯ ಜಜ್ಞರೆ ತ್ವಷ್ಟಾ ವರುತ್ರಿ ದ್ವಾವೇತೌ ಷಂಡಾ ಮರ್ಕೇಚತಾ ಉಭೌ ತೇ ತದಾದಿತ್ಯ ಸಂಕಾಶ ಬ್ರಹ್ಮಕಲ್ಪಾಃ ಪ್ರಭಾವತಃ. ಭೃಗು ಋಷಿಗೆ ದಿವ್ಯ ಎಂಬ ಹೆಸರಿನ ಹಿರಣ್ಯಕಶಿಪಿನ ಕನ್ಯೆ ಹಾಗೂ ಪೌಲೋಮಿ ಎಂಬ ಹೆಸರಿನ ಪೌಲೋಮನ ಕನ್ಯೆ ಇಬ್ಬರು ಹೆಂಡತಿಯರು. ಈ ಇಬ್ಬರಲ್ಲಿ ದಿವ್ಯ ಎಂಬ ಹೆಸರಿನ ಹೆಂಡತಿಯಿಂದ ಭೃಗು ಋಷಿಗೆ ಶುಕ್ರಾಚಾರ್ಯ ಎಂಬ ಪುತ್ರನು ಹುಟ್ಟಿದನು. ಈತನು ವೇದಗಳನ್ನು ತಿಳಿದವನು, ದೇವರ ಮತ್ತು ದೈತ್ಯರ ಗುರು ಎಂದು ಪ್ರಖ್ಯಾತನಾದನು. ಸೋಮಪನ ಮಾನಸಿಕ ಪುತ್ರಿ ಇವಳು ಶುಕ್ರನ ಹೆಂಡತಿಯಾದಳು. ಇವರಿಗೆ ತ್ವಷ್ಟ, ವರುತ್ರಿನ್, ಷಂಡ ಮತ್ತು ಅಮಕ್ರ ಅಥವಾ ಮಕ್ರ ಈ 4 ಜನ ಪುತ್ರರು ಹುಟ್ಟಿದರು. ವಾಯುಪುರಾಣದ ಮತ್ತೊಂದು ಶ್ಲೋಕದಂತೆ ತ್ರಿಶಿರ ವಿಶ್ವರೂಪಸ್ತು ತ್ವಷ್ಟುಃ ಪುತ್ರೋ ಅಭವನ್ ಮಹಾನ್ ವಿಶ್ವರೂಪಾನುಜಶ್ಚಾಪಿ ವಿಶ್ವಕರ್ಮ ಪ್ರಜಾಪತಿ. ತ್ವಷ್ಟ ಪ್ರಜಾಪತಿಗೆ ವಿಶ್ವರೂಪ, ವಿಶ್ವಕರ್ಮ, ಹಾಬೂನ, ಮಯ ಈ 4 ಮಕ್ಕಳು. ತ್ವಷ್ಟ ಹಾಗೂ ವಿಶ್ವಕರ್ಮರು ತಂದೆ ಮಗ ಈ ಸಂಬಂಧದಿಂದ ಬೇರೆ ಬೇರೆ ಹೆಸರುಗಳಿಂದ ಕಂಡು ಬಂದರೂ ಭಾಷ್ಯಕಾರರು ಶ್ರುತಿ ಅರ್ಥದಲ್ಲಿ ತ್ವಷ್ಟ ಹೆಸರಿಗೆ ಪ್ರತ್ಯಯವಾಗಿ ವಿಶ್ವಕರ್ಮನಿಗೆ ತ್ವಷ್ಟ ಎಂದೇ ಹೇಳುತ್ತಾರೆ. ಭಾಷ್ಯ: ಸೌಸ್ರವಸಾಯ ತ್ವಷ್ಟ ಇತಿ ತ್ವಷ್ಟ ನಾಮ ವಿಶ್ವಕರ್ಮೈವ ಏನ ಮೇತ ಮಜ ಮರ್ವತ. ಈ ಭಾಷ್ಯದ ಮೇಲಿಂದ ಎಲ್ಲೆಲ್ಲಿ ತ್ವಷ್ಟ ಹೆಸರು ಬರುವುದೋ ಅಲ್ಲಿ ವಿಶ್ವಕರ್ಮ ಎಂದೇ ತಿಳಿಯಬೇಕು ಎಂದಾಗುತ್ತದೆ. ವೇದಗಳಲ್ಲಿ ತ್ವಷ್ಟ ಮತ್ತು ವಿಶ್ವಕರ್ಮ ಈ ಹೆಸರಿನಿಂದ ವಿರಾಟ್ ಪುರುಷ ಪರಮೇಶ್ವರನ ವರ್ಣನೆ ಮಾಡಿದ್ದು ಕಂಡುಬರುತ್ತದೆ. ಇನ್ನು ಕಾಶಿ ವಿಶ್ವೇಶ್ವರ ಲಿಂಗದ ಉತ್ಪತ್ತಿಯ ಬಗ್ಗೆ ತಿಳಿಯೋಣ. ಸ್ಕಂದ ಪುರಾಣ ಕಾಶಿ ಖಂಡದಲ್ಲಿ ಈ ಬಗ್ಗೆ ವಿವರ ಸಿಗುತ್ತೆ. ಅದು ಈ ರೀತಿ ಇದೆ. ಪಾರ್ವತ್ಯುವಾಚ ವಿಶ್ವಕರ್ಮೇಶ್ವರಂ ಲಿಂಗಂ ಯತ್ಕಾಶ್ಯಾಂ ಪ್ರಾರ್ಥಿತಂ ಪರಂ ತಸ್ಯ ಲಿಂಗಸ್ಯ ಕಥಯ ದೇವದೇವ ಸಮೋದ್ಭವಂ ಶರಣು ದೇವಿ ಪ್ರವಕ್ಷ್ಯಾಮಿ ಕಥಾಂ ಪಾಪ ವಿನಾಶಿನಿಂ ವಿಶ್ವಕರ್ಮೇಶ ಲಿಂಗಸ್ಯ ಪ್ರಾದುರ್ಭಾವಂ ಮನೋಹರಂ ವಿಶ್ವಕರ್ಮಾಭವತ್ ಪೂರ್ವಂ ಬ್ರಹ್ಮಣಸ್ತ್ವಪರಾತನುಃ ತ್ವಷ್ಟುಃ ಪ್ರಜಾಪತಿಃ ಪುತ್ರೋ ನಿಪುಣಃ ಸರ್ವಕರ್ಮಸು ಕೃತೋ ಉಪನಯನಃ ಸೋ ಅತ ಬಾಲ್ಯೆ ಗುರುಕುಲೆ ವಸನ್ ಚಕಾರ ಗುರು ಶುಶ್ರೂಷಾ ಭಿಕ್ಷಾನ್ ಕೃತಭೋಜನಃ ಕುರುಟಜಂ ಮದರ್ಥಂ ತ್ವಂ ಯಥಾ ಪ್ರಾಪ್ರಟ್ ನ ಬಾಧತೆ ಯತ್ ಕಿಂಚಿನ್ ಭಜ್ಯೇತನ ಪುರಾತನತಾಂ ವ್ರಜೇತ್ ಗುರು ಪತ್ನ್ಯಾತ್ವ ಮಿಹಿತೋ ರೇತ್ವಾಷ್ಟ್ರಂ ಕುರು ಕಂಚುಕಂ ಗುರು ಪುತ್ರೇಣ ಚಾಜ್ಞಪ್ತೋ ಮಮಾರ್ತೆ ಕುರು ಪಾದುಕಾ ಗುರು ಕನ್ಯಾ ಪಿತಂ ಪ್ರಾಹ ತ್ವಾಷ್ಟಮೇ ಶ್ರವಣೋಚಿತೆ ಭೂಷಣೆ ಸ್ನೇಹತಸ್ತೇನ ಕುರು ಕಾಂಚನ ನಿರ್ಮಿತೆ ಕುಮಾರಿ ಕ್ರೀಡಾನಿ ಯಾನಿ ಕೌತುಕಾನಿ ಚ ದೇಹಿ ಮೇ ದಂತಿ ದಂತ ಮಯಾನ್ಯೇವ ಸ್ವಹಸ್ತ ರಚನಾನಿ ಚ ಗ್ರಹೋಪಕರಣಂ ದಿವ್ಯಂ ಮುಸಲೋಲುಕಲಾದಿಕಂ ತಥಾ ಘಟಯ ಮೇಧಾವಿ ಯಥಾ ತ್ರಟತಿ ನ ಕ್ವಚಿತ್ ಅಕ್ಷಾಲಿತಾನ್ಯಪಿ ಸೂಪಕರ್ಮಾಣ್ಯಪಿ ಚ ಮಾಂ ಪ್ರಸಾದಿತ್ವಸ್ತೈ ನಂದನ ಯಥಾ ಏಕಸ್ತಂಭಮಯಂ ಗೇಹಮೇಕದಾರು ವಿನರ್ಮಿತಂ ತಥಾಂಕರೂವರಂ ತ್ವಾಷ್ಟ ಯತ್ರೇಚ್ಛಾ ತತ್ರ ಧಾರಯೇ ಯೇ ಸಹದ್ಯಾಯಿ ನೋಪ್ಯಸ್ಯ ವಯೋಜ್ಯೇಷ್ಠಾಶ್ಚ ತೇಪಿಃ ಸರ್ವೇ ಸರ್ವಂ ಸಮಿಹಂತೆ ಕರ್ಮ ತತ್ಕೃತಮೇವ ಹಿ ತತೇತಿ ಸಂಪ್ರತಿಜ್ಞಾಯ. ಶಂಕರನು ಹೇಳುತ್ತಾನೆ, ಹೇ ಪಾರ್ವತಿ, ವಿಶ್ವಕರ್ಮೇಶ್ವರ ಲಿಂಗ ಹೇಗೆ ಪ್ರಕಟವಾಯಿತು ಆ ಪಾಪನಾಶಕ ಕಥೆಯನ್ನು ಹೇಳುತ್ತೇನೆ ಕೇಳು.
ಪ್ರತ್ಯಕ್ಷ ಆದಿ ಬ್ರಹ್ಮನಾದ ವಿಶ್ವಕರ್ಮನು ತ್ವಷ್ಟ ಪ್ರಜಾಪತಿಗೆ ಮಗನಾಗಿ ಜನ್ಮ ತಾಳಿದನು. ತ್ವಷ್ಟನು ವಿಶ್ವಕರ್ಮನ ಉಪನಯನವನ್ನು ಮಾಡಿದ ಬಳಿಕ ಆತನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಗುರು ಅಂದರೆ ಬೃಹಸ್ಪತಿಯ ಮನೆಯಲ್ಲಿ ಉಳಿದನು ಮತ್ತು ಭಿಕ್ಷಾವೃತ್ತಿಯಿಂದ ಆತನು ಗುರುವಿನ ಏಕನಿಷ್ಠ ಸೇವೆ ಮಾಡಿದನು. ಆತನ ವಿದ್ಯಾಭ್ಯಾಸ ಪೂರ್ಣವಾದ ಅನಂತರ ಗುರುವು ವಿಶ್ವಕರ್ಮನ ಹತ್ತಿರ ದಕ್ಷಿಣೆ ಬೇಡಿದನು. ಗುರು ಹೇಳುತ್ತಾರೆ, ಹೇ ವಿಶ್ವಕರ್ಮನ್, ಮಳೆಗಾಲದಲ್ಲಿ ಸ್ವಲ್ಪವೂ ಬಾಧೆ ತಟ್ಟದಂತಹ ಒಂದು ಆಶ್ರಮವನ್ನು ನನಗೆ ತಯಾರಿಸಿಕೊಡು. ಗುರು ಪತ್ನಿ ಅನ್ನುತ್ತಾಳೆ, ನನಗೆ ಮುತ್ತು ರತ್ನಗಳಿಂದ ಕೂಡಿದ ಒಂದು ಕುಪ್ಪುಸ ತಯಾರಿಸಿಕೊಡು. ಗುರು ಪುತ್ರ ಅನ್ನುತ್ತಾನೆ, ನನಗೆ ರತ್ನಖಚಿತ ಬಂಗಾರದ ಪಾದುಕೆ ಮಾಡಿಕೊಡು. ಗುರು ಪುತ್ರಿ ಹೇಳುತ್ತಾಳೆ, ರತ್ನ ಮಾಣಿಕಗಳಿಂದ ಕೂಡಿದ ಕುಂಡಲಗಳು, ಎಲ್ಲ ಅಲಂಕಾರಗಳು, ಹಸ್ತದಂತಿಯ ಆಟಿಕೆಗಳು, ಒಂದೇ ಕಂಬದ ಆಟಿಕೆಯ ಮನೆ, ಯಾವಾಗಲೂ ಹೊಳೆಯುವಂತಹ ಅಡಿಗೆಯ ಪಾತ್ರೆಗಳು, ಒರಳು, ಒನಕೆ ಇತ್ಯಾದಿ ಮನೆಯಲ್ಲಿಯ ಎಲ್ಲ ಸಾಮಾನುಗಳನ್ನು ಕೊಡು. ಹಾಗೂ ನನಗೆ ಅಡಿಗೆ ಮಾಡಲಿಕ್ಕೂ ಕೂಡ ಕಲಿಸು. ಈ ಪ್ರಕಾರ ಗುರುವು ಕೇಳಿದ ಎಲ್ಲ ವಸ್ತುಗಳನ್ನು ತಂದು ಕೊಡುತ್ತೇನೆಂದು ವಚನ ಕೊಟ್ಟು ಆ ವಿಶ್ವಕರ್ಮನು ಒಬ್ಬ ತಪಸ್ವಿಯ ಜೊತೆಗೆ ಕಾಶಿಗೆ ಬಂದನು. ಈ ರೀತಿಯಲ್ಲಿ ಶಂಕರನನ್ನು ಪ್ರಸನ್ನಗೊಳಿಸಿದನು. ಅನುಕ್ರೋಶಂ ಸಮರ್ಥ್ಯೇತಿ ಸತ್ವಾಸ್ತ್ರ ಶಾಂಭವ ಶುಚಿಃ ಸಂಸ್ಥಾಪ್ಯ ಲಿಂಗಮಿಷ ಶಾರದಯಾತ್ ಸ್ವಸ್ಥ ಮಾನಸಃ ಆನೀಯ ಪುಷ್ಪ ಸಂಭಾರಮಾರ್ಥವಂ ಕಾನನಾದ್ಭುಃ ಸ್ನಾತ್ವಾ ತ್ವಭ್ಯ ಅರ್ಚ್ಯ ಚೇಷಾನಂ ಕಂದಮೂಲ ಫಲಾಶನಃ ಇತ್ತ ತ್ವಷ್ಟ್ರ ತನುಜಸ್ಯ ಲಿಂಗಾರಾಧನ ಚೇತನಃ ತಿಹಾಯನಂ ಪ್ರಸನ್ನೋ ಭೂತತ್ಯೇಷ ಕರುಣಾನಿಧಿಃ. ಶಂಕರನ ಕೃಪೆ ಸಾಧಿಸಲು ಒಂದು ಲಿಂಗವನ್ನು ಸ್ಥಾಪಿಸಿ ಸ್ವಸ್ಥ ಮನಸ್ಸಿನಿಂದ ಅದರ ಆರಾಧನೆಯನ್ನು ಪ್ರಾರಂಭಿಸಿದನು. ಅದು ಈ ರೀತಿ: ಆಯಾ ಋತುಗಳಲ್ಲಿ ದೊರಕುವ ಪುಷ್ಪಗಳನ್ನು ತರುವುದು ಮತ್ತು ಸ್ನಾನ ಸಂಧ್ಯಾ ಇತ್ಯಾದಿ ಮಾಡಿ ಯಥಾವಿಧಿಯಿಂದ ಶಂಕರನ ಪೂಜೆ ಮಾಡುವುದು ಮತ್ತು ಕಂದ ಮೂಲ ಫಲ ಭಕ್ಷಿಸಿ ವ್ರತಸ್ಥನಾಗಿರುವುದು. ಈ ಪ್ರಕಾರ 3 ವರ್ಷ ತಪಶ್ಚರ್ಯ ಮಾಡಿದ ಮೇಲೆ ತ್ವಷ್ಟಪುತ್ರನಿಗೆ ಶಂಕರನು ಪ್ರಸನ್ನನಾದನು. ತಸ್ಮಾತ್ ದೇವಹಿ ಲಿಂಗಶ್ಚ ಪ್ರಾದುರ್ಭೂಯ ಭವೋರ್ಭವಿತ್ ವರಂ ವರಯುಕು ತ್ವಾಸ್ತ್ರ ದೃಢ ಭಕ್ತಾಯೇನ ಯಾತವ ಪ್ರಸನ್ನೋಸ್ಮಿ ಭ್ರಶಂಬಾಲ ಗುರುವರ್ತ ಕೃತ ಮಾನಸಃ ಗುರುಣ ಗುರುಪತ್ನ್ಯ ಚ ಗುರುವರ್ಪತ್ಯದ್ವಯೇನ ಚ ಯಥಾರ್ಥಿತಂ ತಥಾ ಕರ್ತೃಂ ತೇ ಸಾಮರ್ಥ್ಯಂ ಭವಿಷ್ಯತಿ ಅನ್ಯಾನ್ವರಾಂಶ್ಚತೆ ದಂದ್ಯಾಂ ತ್ವಾಸ್ತ್ರ ತುಷ್ಟಸ್ತ್ವದರ್ಚಯ ತಾನ್ ಶೃಣುಷ್ವ ಮಹಾಭಾಗ ಲಿಂಗಸ್ಯಾನಾದ್ಭುತ ಶ್ರಿಯಃ ತ್ವಂ ಸುವರ್ಣಾದಿ ಭೂತಾನಾಂ ದಾರುಣಾಂ ದ್ರಶದಾಮಪಿ ಮಣೀನಾಮಪಿ ರತ್ನಾನಾಂ ಪುಷ್ಪಾಣಾಮಪಿ ವಾಸಸಾಂ ಕರ್ಪೂರಾದಿ ಸುಗಂಧಾನಾಂ ದ್ರವ್ಯಾಣಾಮಪ್ಯಯಾಮಪಿ ಕಂದ ಮೂಲ ಫಲಾನಾಂಚ ದ್ರವ್ಯಾಣಾಮಾದಿ ಸತ್ವಚಾಂ ಸರ್ವೇಷಾಂ ವಸ್ತು ಜಾತೀನಾಂ ಕರ್ತೃಂ ಕರ್ಮ ಪ್ರವೇತ್ಸ್ಯಸಿ ಯಸ್ಯ ಯಸ್ಯ ರುಚಿ ಯತ್ರ ಸಪ್ತ ದೇವಾಲಯಾದಿಷು ತಸ್ಯ ತಸ್ಯ ಹಿ ತುಷ್ಟೈಃ ತ್ವಂ ತಥಾ ಕರ್ತೃಂ ಪ್ರವೇತ್ಸ್ಯಸಿ ಸರ್ವನೇಪಥ್ಯ ರಚನಾಂ ಸರ್ವರೂಪಸ್ಯ ಸಂಸ್ಕೃತಿಃ ಸರ್ವಾಣಿ ಶಿಲ್ಪಕರ್ಮಾಣಿ ತೌರ್ಯತ್ರಿಕಮತಾಪಿ ಚ ಸರ್ವಂ ಜ್ಞಾಸ್ಯಸಿ ತತ್ಕರ್ತೃಂ ದ್ವಿತೀಯ ಇವ ಪದ್ಮಗುಃ ನಾನಾ ವಿಧಾನಿ ಯಂತ್ರಾಣಿ ನಾನಾಯುಧ ವಿಧಾನಕಂ ಜಲಾಶಯನಾಂ ರಚನಾ ಸುದುರ್ಗ ರಚನಾಸ್ತತಾ ಯಾದೃಕ್ ಕರ್ತೃಂ ಪುರಾವ್ಯೇತ್ಸಿ ಯಾದೃಜ್ಞಾನೋದಿ ಯಾಸ್ಯತಿ ಕಲಾ ಜಾತಂ ಹಿ ಸವೇತ್ವಂ ವಯಾಸ್ಯಸಿ ಮೇಮರಾತ್ ಸರ್ವೇಂದ್ರ ಜಾಲಕಿ ವಿದ್ಯಾ ತ್ವದದಿನ ಭವಿಷ್ಯತಿ ಸರ್ವ ಕರ್ಮಸು ಕೌಶಲ್ಯಂ ಸರ್ವ ಬುದ್ಧಿ ವರಿಷ್ಠಿತ ಸರ್ವೇಷಾಂ ಚ ಮನೋವೃತ್ತಿಂ ತ್ವಂ ಜಾಸ್ಯಸಿ ವರಾನ್ ಮಮ ಕಿಂ ಬಹುತ್ವೇನ ಯತ್ ಪಾತಾಲೆ ಯದತ್ರ ಚ ಅತಿ ಲೋಕೋತ್ತರಂ ಕರ್ಮ ಸತ್ಸರ್ವ ವ್ಯತ್ಸ್ಯಸಿ ಸ್ವಯಂ ವಿಶ್ವೇಷಾಂ ವಿಶ್ವಕರ್ಮಾಣಿ ವಿಶ್ವೇಷು ಭುವನೇಷು ಚ ಯತೋ ಜ್ಞಾಸ್ಯಸಿ ತನ್ನಾಮ ವಿಶ್ವಕರ್ಮೇತಿ ತೇನಗ ಅಪರಃ ಕೋ ವರೋ ದೇವಸ್ತವ ತಂ ಪ್ರಾರ್ಥಯಸ್ವವೋ ತವಾದೇಯಂ ನಮೇ ಲಿಂಗಾರ್ಚನ ರತಸ್ಯ ಹಿ ಅನ್ಯತ್ರಾಪಿ ಹಿ ಯೋ ಲಿಂಗಂ ಮಮಾರ್ಚಯತಿ ಸನ್ಮತಿಃ ತಸ್ಯಾಪಿ ವಾಂಗಿತಂ ದೇಯಂ ಕಿ ಪುನರ್ಯೋಧಿ ಕಾಶಿಕಾಂ. ಆ ವಿಶ್ವಕರ್ಮನು ಸ್ಥಾಪಿಸಿದ ಲಿಂಗದಿಂದ ಶ್ರೀ ಶಂಕರನು ಪ್ರಕಟನಾಗಿ ಹೇಳುತ್ತಾನೆ, ಹೇ ತ್ವಷ್ಟುಪುತ್ರ, ನಿನ್ನ ನಿಸ್ಸೀಮ ಭಕ್ತಿಯನ್ನು ನೋಡಿ ನಾನು ಪ್ರಸನ್ನನಾಗಿದ್ದೇನೆ. ನೀನು ಬೇಕಾದವರ ಕೇಳು. ನೀನು ಗುರುವಿನ ಮನೋರಥ ಈಡೇರಿಸಲು ನನ್ನ ಆರಾಧನೆ ಮಾಡಿದೆ. ಆದ್ದರಿಂದ ನಿನ್ನ ಗುರು ಪತ್ನಿ
ಮತ್ತು ಗುರುಪುತ್ರರು ಕೇಳಿದ್ದೆಲ್ಲವನ್ನೂ ತಯಾರಿ ಮಾಡಿ ಕೊಡುವಂತಹ ಸಾಮರ್ಥ್ಯ ನಿನ್ನಲ್ಲಿ ಬರುತ್ತದೆ. ಹೇ ವಿಶ್ವಕರ್ಮ, ನಾನು ನಿನ್ನ ಈ ಅದ್ಭುತವಾದ ಲಿಂಗದ ಪೂಜೆಯಿಂದ ಬಹಳ ಸಂತುಷ್ಟನಾಗಿದ್ದೇನೆ. ಆದ್ದರಿಂದ ನಿನಗೆ ಇದನ್ನು ಬಿಟ್ಟು ಬೇರೆ ವರವನ್ನು ಕೊಡುತ್ತೇನೆ, ಕೇಳು. ನೀನು ಸುವರ್ಣಾದಿ ಧಾತುವಿನ ಮೂರ್ತಿ, ಅಲಂಕಾರ ಇತ್ಯಾದಿ ವಸ್ತುಗಳ ನಿರ್ಮಾಣ ಮಾಡುವೆ. ಅದೇ ಪ್ರಕಾರ ಕಲ್ಲು, ಕಟ್ಟಿಗೆ, ರತ್ನ, ಮುತ್ತು, ಪುಷ್ಪ, ವಸ್ತ್ರ, ಕರ್ಪೂರ, ಸುಗಂಧಾದಿ ದ್ರವ್ಯ, ಶುಷ್ಕ ಪದಾರ್ಥಗಳು, ಕಂದ, ಮೂಲ, ಫಲ ಇತ್ಯಾದಿ ಸರ್ವ ವಸ್ತು ಮಾತ್ರಗಳ ಕಲಾ ಕೌಶಲ್ಯ ನಿನಗೆ ಪ್ರಾಪ್ತವಾಗುತ್ತದೆ. ಯಾವ ಯಾವ ದೇವರಿಗೆ ಯಾವ ಯಾವ ವಸ್ತುಗಳು ಸೇರುತ್ತವೆಯೋ ಆಯಾ ದೇವರಿಗೆ ಆಯಾ ವಸ್ತುಗಳನ್ನು ಮತ್ತು ಸಪ್ತ ಭುವನಾದಿಗಳನ್ನು ನೀನು ನಿರ್ಮಾಣ ಮಾಡಿಕೊಟ್ಟು ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡುವೆ. ಎಲ್ಲ ಪ್ರಕಾರದ ಮಂಟಪಾದಿ ರಚನೆ, ಸರ್ವ ಪ್ರಾಣಿ ಮಾತ್ರಗಳ ರೂಪಾದಿ ಪ್ರತಿಮೆ, ಎಲ್ಲ ಪ್ರಕಾರದ ಶಿಲ್ಪ ಕೆಲಸ, ನೃತ್ಯ, ಗಾಯನ ಮತ್ತು ವಾದ್ಯ ಇವುಗಳಲ್ಲಿ ನೀನು ಪ್ರವೀಣನಾಗುವೆ. ಇಷ್ಟೇ ಅಲ್ಲ, ಸರ್ವ ಸೃಷ್ಟಿ ಮಾಡಲಿಕ್ಕೆ ನೀನು ಸಾಕ್ಷಾತ್ ಇನ್ನೊಬ್ಬ ಆದಿಬ್ರಹ್ಮನೇ ಆಗುವೆ. ನಾನಾ ಪ್ರಕಾರದ ಯಂತ್ರ, ಸುದರ್ಶನ, ತ್ರಿಶೂಲಾದಿ ನಾನಾ ಪ್ರಕಾರದ ಆಯುಧಗಳು, ಮಾನಸ ಸರೋವರಾದಿ ಜಲಾಶಯಗಳ ರಚನೆ, ದುರ್ಗದ ರಚನೆ ಇತ್ಯಾದಿ ಕಲಾ ಕೌಶಲ್ಯದ ಕೆಲಸಗಳನ್ನು ಬೇರೆ ಯಾವ ಮಹಾಪುರುಷನು ಸಾಧಿಸದ್ದನ್ನು ಅಪ್ರತಿಮವಾಗಿ ಮಾಡುವೆ. ನನ್ನ ವರಪ್ರಸಾದದಿಂದ ಎಲ್ಲ ವಿದ್ಯೆ, ಎಲ್ಲ ಕಲೆ ಮತ್ತು ಎಲ್ಲ ಇಂದ್ರಜಾಲಿಕ ಕೃತಿಗಳು ನಿನಗೆ ಹಸ್ತಂಗತವಾಗುತ್ತದೆ. ನನ್ನ ಈ ವರದಿಂದ ನೀನು ಎಲ್ಲ ಕಲಾ ಕೌಶಲ್ಯಗಳಲ್ಲಿ ನಿಷ್ಣಾತನಾಗುವೆ. ಎಲ್ಲ ದೇವತೆಗಳಲ್ಲಿ ನೀನು ಬುದ್ಧಿವಂತನಾಗುವೆ ಮತ್ತು ಎಲ್ಲರ ಮನೋಗತಗಳನ್ನು ತಿಳಿಯುವಂತವನಾಗುವೆ. ಸ್ವರ್ಗ, ಪಾತಾಳ, ಮೃತ್ಯುಲೋಕದಲ್ಲಿ ದುರ್ಲಭವಾದ ಶಿಲ್ಪ ಕೌಶಲ್ಯ ನಿನಗೆ ಅವಗತವಾಗುತ್ತದೆ. ಹೇ ವಿಶ್ವಕರ್ಮ, ವಿಶ್ವಭುವನದಲ್ಲಿಯ ವಿಶ್ವದ ವಿಶ್ವಕರ್ಮ ನೀನು ತಿಳಿಯುವವನಾಗುತ್ತಿ. ಅದಕ್ಕಿಂತ ಹೆಚ್ಚು ನಿನ್ನ ಹೆಸರು ವಿಶ್ವಕರ್ಮ ಎಂದೇ ಪ್ರಸಿದ್ಧವಾಗುತ್ತದೆ. ಈ ವರವನ್ನು ನೀನು ಕೇಳದಿದ್ದರೂ ನಾನಾಗಿಯೇ ಕೊಟ್ಟಿರುವೆನು. ಮತ್ತೇನಾದರೂ ವರ ಬೇಕಾದರೆ ಕೇಳು. ನಿನ್ನಂತಹ ಲಿಂಗಾರ್ಚನ ತತ್ಪರರಿಗೆ ನನ್ನ ಕಡೆಯಿಂದ ಕೊಡಲಾರದಂಥದ್ದು ಏನೂ ಇಲ್ಲ. ನನ್ನ ಎಲ್ಲ ಐಶ್ವರ್ಯವನ್ನು ನಿನಗೆ ಕೊಟ್ಟಿರುವೆನು. ನೀನು ಸ್ಥಾಪಿಸಿದ ಈ ಲಿಂಗಕ್ಕೆ ವಿಶ್ವಕರ್ಮೇಶ್ವರ ಎಂದು ಹೆಸರು ಪ್ರಾಪ್ತವಾಗಲಿ. ಈ ವಿಶ್ವಕರ್ಮೇಶ್ವರ ಹೆಸರಿನ ನನ್ನ ಲಿಂಗದ ಪೂಜೆ ಮಾಡುವವನು ಬೇರೆ ದೇಶದಲ್ಲಿ ಇದ್ದರೂ ಆತನ ಬಯಕೆಗಳು ಪೂರ್ಣವಾಗುತ್ತದೆ. ನಿತ್ಯ ಕಾಶಿಯಲ್ಲಿ ವಾಸಿಸುವ ಪೂಜಕರದಂತೂ ಎಲ್ಲ ಬಯಕೆಗಳು ಪೂರ್ಣ ಆಗಿಯೇ ಆಗುತ್ತದೆ ಎಂದು ಶ್ರೀ ಶಂಕರನು ವಿಶ್ವಕರ್ಮನಿಗೆ ವರವನ್ನಿತ್ತನು. ಸೃಷ್ಟೇಹಿ ಕರಣ ಸಾಮರ್ಥ್ಯಂ ಸೃಷ್ಟಿ ರಕ್ಷಾ ಪ್ರವೀಣತ ವಿಧಿನ ವಿಷ್ಣುನಾ ಚಾಪಿ ವಿಶ್ವೇಶಾನುಗ್ರಹಾತ್ ಪರಾತ್. ಈ ರೀತಿ ವಿಷ್ಣು ಹಾಗೂ ಬ್ರಹ್ಮದೇವರಿಗೂ ಐಶ್ವರ್ಯವು ಕಾಶಿ ವಿಶ್ವೇಶ್ವರ ಲಿಂಗದ ಅರ್ಚನೆಯ ಅನುಗ್ರಹದಿಂದಲೇ ಪ್ರಾಪ್ತವಾಯಿತು ಎನ್ನುವುದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಸಿಗುತ್ತೆ.